ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಘಟಕ ಹಾಗೂ ಮದ್ದೂರಿನ ಗೆಜ್ಜಲಗೆರೆ ಗೋದಾಮಿನಲ್ಲಿ ಪತ್ತೆಯಾಗಿದ್ದ ಸುಮಾರು 57 ಟನ್ ಕೆನೆರಹಿತ ಹಾಲಿನ ಪುಡಿಯು ಮಾನವ ಬಳಕೆಗೆ ತೀರಾ ಹಾನಿಕಾರಕ ಎಂದು ಪ್ರಯೋಗಾಲಯದ ವರದಿಯು ಇತ್ತೀಚೆಗೆ ದೃಢಪಡಿಸಿದೆ. ಸಾರ್ವಜನಿಕ ಆಹಾರ ಪೂರೈಕೆ ವ್ಯವಸ್ಥೆ ಮತ್ತು ಸೇನೆಗೂ ಸರಬರಾಜಾಗುವ ಈ ಹಾಲಿನ ಪುಡಿಯಲ್ಲಿ ಇಂತಹ ಗಂಭೀರ ಕಲಬೆರಕೆ ಪತ್ತೆಯಾಗಿರುವುದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಜೂನ್ ತಿಂಗಳಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಮಂಡ್ಯದ ಈ ದಾಸ್ತಾನು ಕೇಂದ್ರಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಮಾದರಿಗಳನ್ನು ಮೈಸೂರಿನ ವಿಭಾಗೀಯ ಪ್ರಯೋಗಾಲಯಕ್ಕೆ ರವಾನಿಸಿದರು. ಆಹಾರ ಸುರಕ್ಷತಾ ಕಾಯ್ದೆಯ ಅನ್ವಯ ಹಾಲಿನ ಪುಡಿಯಲ್ಲಿ ಕನಿಷ್ಠ 34% ಇರಬೇಕಾಗಿದ್ದ ಪ್ರೋಟೀನ್ ಅಂಶವು ಇದರಲ್ಲಿ ಕೇವಲ 10.65% ಮಾತ್ರ ಇರುವುದು ಪತ್ತೆಯಾಗಿದೆ. ಲಾಭದ ಆಸೆಗೆ ಬಿದ್ದ ಜಾಲವು ಹಾಲಿನ ಪುಡಿಯ ತೂಕ ಹೆಚ್ಚಿಸಲು ಅದರಲ್ಲಿ ಸ್ಟಾರ್ಚ್, ಮಾಲ್ಟೋಡೆಕ್ಸ್ಟ್ರಿನ್ ರಾಸಾಯನಿಕ ಮತ್ತು ಆಲೂಗಡ್ಡೆಯಂಥ ಅಗ್ಗದ ಸಸ್ಯಜನ್ಯ ಪುಡಿಗಳನ್ನು ಯದ್ವತದ್ವ ಮಿಶ್ರಣ ಮಾಡಿ ಸಾರ್ವಜನಿಕರ ಆರೋಗ್ಯದ ಜೊತೆ ಆಟವಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣದ ಬೆನ್ನಲ್ಲೇ ಆಡಳಿತ ಮಂಡಳಿ ಮತ್ತು ಗೋದಾಮು ಮಾಲೀಕರ ನಡುವೆ ಕೆಸರೆರಚಾಟ ಆರಂಭವಾಗಿದೆ. ಮನ್ಮೂಲ್ ಅಧ್ಯಕ್ಷ MK ಹರೀಶ್ ಬಾಬು ಅವರು ಒಕ್ಕೂಟದ ತಪ್ಪೇನಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದು, ಸಂಸ್ಥೆಗೆ ಕಳಂಕ ತರಲು ಗೋದಾಮಿನ ಮಾಲೀಕರೇ ಈ ಕೃತ್ಯ ಎಸಗಿದ್ದಾರೆ ಎಂದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಾಲಿನ ಪುಡಿ ನಾಪತ್ತೆಯಾಗಿದ್ದು, ಗೋದಾಮು ಮಾಲೀಕರು ನೀಡಿದ ಚೆಕ್ಗಳು ಕೂಡ ಬೌನ್ಸ್ ಆಗಿವೆ ಎಂದಿದ್ದಾರೆ. ಆದರೆ ಸರ್ಕಾರದ ಆಹಾರ ಸುರಕ್ಷತಾ ಇಲಾಖೆಯು ಮನ್ಮೂಲ್ ಒಕ್ಕೂಟವನ್ನೇ ಈ ಕಲಬೆರಕೆಗೆ ಹೊಣೆಗಾರನಾಗಿ ಮಾಡಿದೆ. JMFC ನ್ಯಾಯಾಲಯದಲ್ಲಿ ಮನ್ಮೂಲ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಬೆಂಗಳೂರಿನ ಆಹಾರ ಸುರಕ್ಷತಾ ಉಪಾಯುಕ್ತರು ಸ್ಥಳೀಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಈ ಹಾಲಿನ ಪುಡಿ ಹಗರಣದ ಸೂತ್ರಧಾರಿಗಳು ಯಾರೇ ಆಗಿದ್ರೂ ಕೂಡ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.